ರೆಡಿ. ಥ್ಯಾಂಕ್ ಯು. ಬಾಯ್. ಬಾಯ್. ಆನಂದ್, ಏನಾಯ್ತು? ಯಾಕೋ ಆಫೀಸ್ಗೆ ಹೋಗೋ ಮೂಡೇ ಇಲ್ಲ ಚಿನ್ನ. ಇವತ್ತು ರಜಾ ಹಾಕ್ಬಿಡ್ತೀನಿ. ನನಗೂ ನಿನ್ನನ್ನು ಕಳ್ಸೋಕೆ ಮೂಡಿಲ್ಲ, ಆದರೆ ಆಫೀಸ್ಗೆ ಹೋಗ್ಲೇಬೇಕಲ್ವಾ, ಏನು ಮಾಡೋದು. ಈಗ ಹೋಗು, ಸಂಜೆ ಸ್ವಲ್ಪ ಬೇಗ ಬಾ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಆಫೀಸಿಂದ ಬೇಗ ಬರ್ತೀನಿ ಕಣ್ಣಮ್ಮ. ಬಾಯ್. ಬಾಯ್. ಏನು ನಿಮ್ಮಷ್ಟಕ್ಕೆ ನೀವೇ ಸ್ಮೈಲ್ ಮಾಡ್ತಿದ್ದೀರಾ? ನಾನು ಬರ್ತಾ ಬರ್ತಾ ಭಾಳ ಸ್ಮಾರ್ಟ್ ಆಗ್ತಾ ಇದ್ದೀನಲ್ಲ. ಏಯ್, ಸಾರಿ. ಯಾಕೆ ಏನಾಗ್ತಾ ಇದ್ದೀರಾ? ನಾನು ಸ್ಮಾರ್ಟಾಗಿ ಕಾಣಿಸ್ತಾ ಇಲ್ವಾ? ಇಲ್ಲ, ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ. ಬಟ್ ನನಗೆ ನಗು ಬಂದಿದ್ದು ಅದಕ್ಕಲ್ಲ, ನೀವು ಕೇಳಿದ ರೀತಿಗೆ. ಅಲ್ಲ, ನೀವು ಬಿಡಿ, ನೀವು ಎವರ್ಗ್ರೀನ್ ಸುರಸುಂದರಾಂಗ. ನನ್ನ ಕಣ್ಣಿಗೆ ನೀವು ಯಾವಾಗಲೂ ಸ್ಮಾರ್ಟಾಗೇ ಕಾಣ್ತೀರ. ದಪ್ಪ ದಪ್ಪಗೆ ರೌಂಡಾಗಿರೋ ನಿಮ್ಮ ಫೇಸು, ಕಂಬಳಿ ಊಟದ ಥರ ನಿಮ್ಮ ಮೀಸೆ, ಕೆಂಪಗಿರೋ ನಿಮ್ಮ ಕೆನ್ನೆ, ಈ ನಿಮ್ಮ ಈಸ್ಟರ್ನ್ ಕಲರು ಎಲ್ಲನೂ ಮಿಕ್ಸ್ ಆಗಿ ತುಂಬ ಮುದ್ದಾಗಿ ಕಾಣ್ತೀರ. ನನ್ನ ದೃಷ್ಟಿನೇ ತಾಗುತ್ತೆ ನಿಮಗೆ. ನೀವು ಏನು ಕಡಿಮೆ ಇಲ್ಲ ಬಿಡಿ. ಬೆಳ್ಳಿಗೆ ತೆಳ್ಳಿಗೆ ಬಳ್ಕೋ ಬಳ್ಳಿ ಥರ ಇದ್ದೀರಾ. ಬಳ್ಕೋ ಬಳ್ಳಿ ಥರನಾ? ಏನು ಕಂಪ್ಯಾರಿಸನ್ ಅದು? ಹೌದು, ನಿಜವಾಗ. ಹಾಯ್ ಡಾರ್ಲಿಂಗ್. ಗೌತಮ್, ಯಾಪಣ್ಣ, ಯಾಕೆ ಕಳ್ತಾ ಇದೆಯಾ? ಏನಾಯ್ತು? ಆನಂದ್ಗೆ ಆಕ್ಸಿಡೆಂಟ್ ಆಗಿದೆ. ಪ್ಲೀಸ್ ಬೇಗ ಬಾ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ವರಿ ಮಾಡ್ಕೋಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ, ಹೊರಡ್ತಾ ಇದ್ದೀನಿ. ಹಾಂ, ಏನಾಯ್ತು? ಆನಂದ್ ಆಕ್ಸಿಡೆಂಟ್ ಆಗಿದೆ ಅಂತ. ಆಕ್ಸಿಡೆಂಟಾ? ಹಾಂ, ಬನ್ನಿ ಹೋಗೋಣ. ಹಾಂ. ಅಪ್ಪಣ್ಣ, ಗೌತಮ್, ಹಳಬೇಡ ಅಪ್ಪಣ್ಣ, ಏನಾಗಲ್ಲ ಅಪ್ಪಣ್ಣ. ಎಲ್ಲಿದ್ದಾನ ಅವನು? ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರಿ. ಏನಾದ್ರು ಡಾಕ್ಟ್ರು? ಏನು ಒಂದಿಲ್ಲ, ಕರ್ಕೊಂಡು ಹೋದ್ರೆ ಅಷ್ಟೇ. ಹೇಗಾಯ್ತಿದೆಲ್ಲ? ಇವತ್ತು ತುಂಬ ಖುಷಿಯಿಂದನೇ ಇದ್ದ. ಆಚೆ ಹೋಗಿ ನನ್ನ ಕಣ್ಣು ಮುಂದೆನೆ ಆಕ್ಸಿಡೆಂಟ್ ಮಾಡ್ತಲ್ಲ ಗಾಡಿ ಥರ. ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡ್ಯಾ? ಇಲ್ಲ ಗೌತಮ್, ಹೀಗಾಯ್ತಲ್ಲ, ಆ ಶಾಕ್ನಲ್ಲಿ ನಾನೇನು ನೋಡಲಿಲ್ಲ. ಒಂದು ನಿಮಿಷ ಬಿಡ. ಗೌತಮ್ ಅವರೇ, ಆನಂದ್ ಅವ್ರು ನಿಮ್ಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ನಿಮ್ಗೆ ಎಷ್ಟು ನೋವಾಗ್ತಿದೆ ಅಂತಲೂ ನನಗೆ ಅರ್ಥ ಆಗುತ್ತೆ. ನನಗೂ ಅಷ್ಟೇ ನೋವಿದೆ. ಆದರೆ ಈಗ ನಾವು ಅಪ್ಪಣ್ಣ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ರು ಈಗಾಗಲೇ ದಿಕ್ಕು ತೋಚ್ದೆ ಕೂತಿದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು, ನಾವು ಅವ್ರಿಗೆ ಸಮಾಧಾನ ಹೇಳಬೇಕು. ನೀವು ಈ ರೀತಿ ಟೆನ್ಷನ್ ಮಾಡಿಕೊಂಡ್ರೆ ಅವ್ರು ಇನ್ನೂ ಕುಸ್ತು ಹೋಗ್ತಾರೆ.
ಪ್ಲೀಸ್ ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಸಂಕಟನ ಅವ್ರ ಮುಂದೆ ತೋರಿಸ್ಕೋಬೇಡಿ. ಯಾ ಲೇ ಆನಂದ, ನನಗೀಗ ಪರಮಾನಂದ ಕಣೋ. ಮಾಡೋ ಕೆಲಸಕ್ಕೆ ಬಿಸಾಕೋ ಕೂಲಿ ತಗೊಂಡು ಹೆಂಡತಿ ಮಕ್ಳ ಜೊತೆ ಬಡವಾನಿನ ಮಡಗ್ದಂಗಿರೋಂಥ ನೆಮ್ಮದಿಯಾಗಿರೋದು ಬಿಟ್ಟು ನನ್ನನ್ನು ಎದಾಕೋತ್ಯಾ, ಈ ಚೇಡಿನ ಎದಾಕೋತ್ಯನೋ. ಅಣ್ಣನ್ಗೆ ಹೇಳ್ತೀನಿ, ಮನೆಯವ್ರಿಗೆ ಹೇಳ್ತೀನಿ ಅಂತ ವಾರ್ನಿಂಗ್ ಕೊಡ್ತೀಯ ನನಗೆ. ಅನುಭವಿಸು ಮಗನೇ. ರೀ ರೀ, ನಾನು ನಿಮ್ಮನ್ನ ಅಲ್ಲೆಲ್ಲ ಹುಡ್ಕಾಡ್ತಿದ್ದೀನಿ, ನೀವೆಲ್ಲಿದ್ದೀರಾ? ಆಯ್ತು, ಸುಧಾರಿಸ್ಕೊಂಬಲ್ಲಿ. ಯಾಕೆ, ಏನಾಯ್ತು? ರೀ, ನಿಮಗೆ ವಿಷಯ ಗೊತ್ತಾಗಲ್ವಾ? ಹೇಳ್ಮಲ್ಲಿ, ಏನಾಯ್ತು? ಅದು ಆನಂದ್ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತಂತೆ. ತಮಾಷೆ ಮಾಡೋಮಲ್ಲಿ, ನಿಜ ಹೇಳು. ಇಲ್ಲ ರೀ, ನಾನು ಸತ್ಯನೇ ಹೇಳ್ತೀವಿ. ಆಕ್ಸಿಡೆಂಟ್ ಆಗಿದ ವಿಷಯ ಗೊತ್ತಾಗಿದ್ ಕೂಡಲೇ ಅಕ್ನೂರು ಬಾವನೂರು ಇಬ್ರು ಆಸ್ಪತ್ರೆಗೆ ಹೋಗವ್ರೆ. ಛೇ, ಏನ್ ಮಲ್ಲಿ ಇದೆಲ್ಲ? ಯಾವಾಗ ಆಯ್ತಂತೆ, ಎಲ್ಲ ಆಯ್ತಂತೆ, ಹೇಗಾಯ್ತಂತೆ? ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಹಿಂಗಾಯ್ತಂತೆ ರೀ. ಮನೆಯಿಂದ ಆಫೀಸ್ಗೆ ಹೊಂಟಿದ್ರಂತೆ, ಅಷ್ಟ್ರಲ್ಲಿ ನೋಡಿ ಹಿಂಗೆಲ್ಲ ಆಗ್ಬಿಟ್ಟೈತೆ. ಸಾನಿ ಏಟಾಗ್ಬಿಟ್ಟೈತಂತೆ ರೀ. ಕೆಲಸ ಆಗೋಯ್ತು ಮಲ್ಲಿ. ಪಾಪ ಆನಂದ್ರು ಮಲ್ಲಿಗೆ ಎಷ್ಟು ಒಳ್ಳೆಯವ್ರವ್ರೆ, ನಮ್ಗೆಲ್ಲ ಯಾವಾಗಲೂ ಒಳ್ಳೇದೇನೆ ಬಯಸ್ತಾರೆ. ಅಂಥವ್ರಿಗೆ ಈ ಥರ ಆಗ್ಬೇಕಾ? ದೇವ್ರ ನನ್ನ ಕೈ ಸಿಗ್ಲಿ ಮಾಡ್ತೀನಿ ಅವನಿಗೆ. ಯಾವಾಗಲೂ ಒಳ್ಳೆಯವ್ರಿಗೆ ಹುಡುಕಿ ಹುಡುಕಿ ಹೊಡಿತಾನೆ ಮಲ್ಲಿ ಅವನು. ಸರಿಲ್ಲ ಅವನು. ಊರಿ ವಿಷಯ ಕೇಳಿ ನನಗೂ ಸಾನಿ ಬೇಜಾರಾಯ್ತು. ಯಾವಾಗಲೂ ನಗ್ನಗ್ತಾ ಎಲ್ರನ್ನ ನಗಸ್ಕೊಂಡಿರೋರು, ಅಂಥವ್ರಿಗೆ ಹಿಂಗಾಗೋಯ್ತಲ್ಲ ಅಂತ ಸಂಕಟ ಆಗ್ತೈತೆ. ಪಾಪ ರೀ ಅವರು. ಹೌದು ಮಲ್ಲಿ, ಎಂಥ ಶಾಕಿಂಗ್ ವಿಷಯ ಇದು. ಈ ವಿಚಾರನ ನೀನು ತಲೆಗೆ ಹಾಕ್ಕೊಂಡು ದಯವಿಟ್ಟು ಟೆನ್ಷನ್ ತಗೋಬೇಡ ಮಲ್ಲಿ. ನೀನು ಟೆನ್ಷನ್ ತಗೊಂಡ್ರೆ ಮಗುಗೆ ಎಫೆಕ್ಟ್ ಆಗಿದೆ. ಆನಂದ್ರ ಜೊತೆಗೆ ನಾನಿದ್ದೀನಿ ಮಲ್ಲಿ, ಬಿಗ್ ಬ್ರೋ ಇದ್ದಾನೆ, ನಮ್ಮ ಮನೆಯವರೆಲ್ಲ ಇದ್ದೀವಿ. ಅವ್ರಿಗೆ ಖಂಡಿತ ಏನೂ ಆಗೋದಿಲ್ಲ. ಯಾಕಂದರೆ ಪ್ರಪಂಚದಲ್ಲಿರೋ ಬೆಸ್ಟ್ ಡಾಕ್ಟರ್ನೇ ಕರೆಸಿ ಬಿಗ್ ಬ್ರೋ ಅವನ್ನ ರೆಡಿ ಮಾಡಿಸ್ತಾನೆ. ನೋಡು, ನೀನು ಮಾತ್ರ ಟೆನ್ಷನ್ ತಗೋಬೇಡ ಮಲ್ಲಿ. ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ರೆ ಆಮೇಲೆ ಮಗುಗೆ ಎಫೆಕ್ಟ್ ಆಗ್ತದೆ, ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ಮಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಂ, ನೀನು ನಾನು ವಿಚಾರಿಸ್ತೀನಿ, ನಾನು ಈಗಲೇ ವಿಚಾರಿಸ್ತೀನಿ. ನೀನು ರೆಸ್ಟ್ ಮಾಡು. ಹಾಂ, ಸರಿ. ಹುಷಾರಾಗಿ ಹೋಗು, ನಿಧಾನ. ವಿಚಾರಿಸ್ಕೊಂಡಿದ್ದೀನಿ ಮಲ್ಲಿ, ನಾನು ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡಿದ್ದೀನಿ. ನಾನು ವಿಚಾರಿಸ್ಕೊಂಡಿರೋದಕ್ಕೆ ಅಲ್ವಾ ನಿಮ್ಗಳಿಗೆಲ್ಲ ಈ ಬ್ಯಾಡ್ ನ್ಯೂಸ್ ಬಂದಿರೋದು. ಇಟ್ಸ್ ನಾಟ್ ಅ ಬ್ಯಾಡ್ ನ್ಯೂಸ್, ಇಟ್ಸ್ ಅ ಬ್ಲಡಿ ಡಾಮ್ ಗುಡ್ ನ್ಯೂಸ್. ಗುಡ್ ನ್ಯೂಸ್. ಆಕ್ಸಿಡೆಂಟ್ ಆದ ಆನಂದ ಈ ಜೇಡಿಗೆ ಪರಮಾನಂದ. ಡಾಕ್ಟರ್, ಆನಂದ್ ಹೇಗಿದ್ದಾನೆ? ಈಗಲೇ ಏನೂ ಹೇಳೋಕ್ಕಾಗೋದಿಲ್ಲ. 24 hours ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ. ಅಲ್ಲ, ಸೀರಿಯಸ್ ಅನ್ನೋ ಥರ ಏನೂ ಇಲ್ಲ ತಾನೆ? ಸ್ವಲ್ಪ ಸಿವಿಯರಾಗಿ ಏಟ್ ಬಿದ್ದಿದೆ. ಅದು ತಲೆಗೆ ಏಟ್ ಬಿದ್ದಿರೋ ಕಾರಣ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಯಾವುದಕ್ಕೂ ಅವರು ರೇಟ್ ಮಾಡ್ತಾ ಇಲ್ಲ. ಹಾಗಂತ ನೀವೇನು ಗಾಬರಿ ಆಗೋಕ್ಕೆ ಹೋಗಬೇಡಿ. ಈಗಲೇ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಇಮ್ಮಿಡಿಯೇಟಾಗಿ ಅವ್ರಿಗೇನು ಟ್ರೀಟ್ಮೆಂಟ್ ಮಾಡಬೇಕೋ ಎಲ್ಲ ಮಾಡಾಗಿದೆ. ಇದ್ರ ಮೇಲೆ ಅವ್ರಿಗೆ ಏನೂ ಆಗದೆ ಇರಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ. ಈ 24 ಗಂಟೆ ಕಾಮಿಡಿ ಮಾಡ್ಕೊಂಡು ಬಿದ್ದಿರ್ತಿಯಲ್ಲ, ಅದಕ್ಕೆ ಸರಿ ಕಣೋ ನೀನು. ವೇಸ್ಟ್ ಮಾಡಿ.
ಹಾಂ ಅದು ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೆ ನೋ ನಾಳೆ ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ ಬಾಯ್ ಸಿಸ್ಟರ್ ಸಿಸ್ಟರ್ ಏನಣ್ಣ ಯಾಕೆ ಇಷ್ಟು ಆತ್ರದಿಂದ ಬರ್ತಾ ಇದೆಯಾ ನಿನಗೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಈ ನ್ಯೂಸು ಎಟ್ ಅ ಟೈಮಲ್ಲಿ ನಮಗೆ ಗುಡ್ ನ್ಯೂಸು ಹೌದು, ಬ್ಯಾಡ್ ನ್ಯೂಸು ಹೌದು. ಸರಿ ಏನು ನಮ್ಮ ಮಗಳು ಮುಳ್ಳು ಪೀಡೆ ಸಡೆ ಸಾತು ಆನಂದಿಗೆ ಆಕ್ಸಿಡೆಂಟ್ ಆಗಿದೆ. ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಅಂಡರ್ಲೈನ್ ದಿಸ್ ಪಾಯಿಂಟ್. ಯಾ ಹೌದಾ ನಿಜಾನ ನೀನು ಹೇಳ್ತಾ ಇರೋದು ಸಿಸ್ಟರ್, ಈಗ ತಾನೇ ಬಂದ ಅಧಿಕೃತ ನ್ಯೂಸ್. ಒಳ್ಳೇದಾಯ್ತು ಬಿಡು. ಆಗಾಗ ನಮಗೆ ಅಡ್ಗಾಲ್ ಆಗ್ತಾ ಇದ್ದ. ನಾವು ಮಾಡಬೇಕಾಗಿರೋ ಕೆಲಸ ಬೇರೆ ಯಾರೋ ಮಾಡಿ ಮುಗಿಸಿದಾರೆ ಬಿಡು. ನಮ್ಮ ಜಯದೇವ್ ಮಾಡೋ ಕೆಲಸಕ್ಕೂ ಈ ಆನಂದಿಂದ ಪ್ರತಿ ಸಲ ಸಿಕ್ಕಾಕೋತಿದ್ದ. ಈಗ ಅವನು ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಅಷ್ಟಲ್ಲ ಸಿಸ್ಟರ್, ಆನಂದ್ ಅನ್ನೋನು ನಮ್ಮ ಗೌತಮ್ ಪಾಲಿಗೆ ಆನೆ ಬಲ ಇದ್ದಂಗೆ. ಅದಕ್ಕೆ ಗೌತಮನ್ನ ಆನಂದಿಂದ ದೂರ ಮಾಡಿದ್ರೆ ಗೌತಮ್ ಪ್ರಾಬಲ್ಯ ಕುಗ್ಗುತ್ತೆ, ನಮ್ಮ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅಂತ ಎಷ್ಟೆಲ್ಲ ಕಷ್ಟಪಟ್ವಿ. ಆದ್ರೆ ಏನೂ ಆಗಲೇ ಇಲ್ಲ. ನಾವು ಕೂಡ ವೇಸ್ಟ್ ಬಾಡಿಗಳಾಗ್ಬಿಟ್ವಿ ಸಿಸ್ಟರ್. ಆದ್ರೆ ಸಿಸ್ಟರ್ ಈಗ ನೋಡಿ ಏನಾಯ್ತು ಅಂತ. ನಾವೇನೂ ಮಾಡದೆ ಆನಂದ್ ಅನ್ನೋ ಶತ್ರು ಅದಡ್ಡ ಮಲಗಿದ್ದಾನೆ. ಅದಕ್ಕೆ ಹೇಳೋದು ಟೈಮ್ ಇಸ್ ಎವ್ರಿಥಿಂಗ್ ಅಂತ. ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಹಾಗೆ ಆಗತ್ತೆ ಸಿಸ್ಟರ್. ನಾವು ಏನಾದರೂ ಹೀಗೆ ಆಗಬೇಕು ಅಂತ ದೃಢ ಸಂಕಲ್ಪ ತೊಟ್ಟರೆ ಸುತ್ತ ಇದ್ದ ಯೂನಿವರ್ಸ್ ಅದಕ್ಕೆ ತಥಾಸ್ತು ಅನ್ನತ್ತೆ, ಎಲ್ಲನೂ ಕೂಡಿ ಬರುತ್ತೆ. ಆದರೆ ನಮ್ಮ ಸಂಕಲ್ಪನ, ಹಠನ, ಉರಿನ ಬಿಡಬಾರ್ದು. ಅದನ್ನು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು ಸಿಸ್ಟರ್. ಒಟ್ಟಿನಲ್ಲಿ ಅವನು ನಮ್ಮ ಮನೆ ಕಡೆ ತಲೆ ಹಾಕ್ತಾ ಇದ್ರೆ ಅಷ್ಟೇ ಸಾಕು. ನಮ್ಮ ಗೌತಮ್ ಬೇರೆ ಬುದ್ಧಿಲಾನ. ಆ ಆನಂದ್ಗೆ ಒಂಚೂರು ನೆಗಡಿ ಜ್ವರ ಅಂತಂದಿದ ತಕ್ಷಣ ಓಡೋಗ್ತಾನೆ. ಇನ್ನು ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಹೇಳಬೇಕಾ? ಅವನು ಹುಷಾರಾಗೋ ತನಕ ಇನ್ನು ಗೌತಮ್ ಮನೆಗೆ ಬರೋದೇ ಇಲ್ಲ. ಅಲ್ಲ, ಒಂದೊಂದ್ಸಲ ಅವ್ನು ಆಡೋದು ನೋಡಿದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮನೆಯವ್ರಿಗಿಂತ ಅವನೇ ಇಂಪಾರ್ಟೆಂಟ್ ಆಗಿಬಿಟ್ಟಿದ್ದಾನೆ. ಛೇ ಅತ್ತೆ ಅಯ್ಯಯ್ಯೋ, ಇವನು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಡ್ಲ ಹೇಗೆ? ಸಾರಿ ಅತ್ತೆ, ನೀವೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ಈ ಹುಡುಗಿ ಏನು ಕೇಳಿಸ್ಕೊಂಡಿಲ್ಲ, ನಾವು ಸೇಫ್. ಪರವಾಗಿಲ್ಲಮ್ಮ, ಏನು ವಿಷಯ ಹೇಳು. ಅದು ಅತ್ತೆ, ಆನಂದ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಅದನ್ನ ಹೇಳೋಣ ಅಂತಾನೆ ಬಂದೆ. ಗೊತ್ತಾಯ್ತು, ಈಗ ತಾನೇ ಅಣ್ಣ ಬಂದು ಹೇಳಿದ್ರು. ಅವ್ರ ಬಗ್ಗೆನೇ ನಾವು ಆಗಲ್ಲ. ಯಾಕತ್ತೆ ಹಾಗೆ ಹೇಳ್ತಿದ್ದೀರಾ? ಯಾಕೆಂದ್ರೆ ಗೌತಮ್ ಅಗತ್ಯಕ್ಕಿಂತ ಜಾಸ್ತಿ ರಿಯಾಕ್ಟ್ ಮಾಡ್ತಾನೆ. ಆನಂದ್ನ ತುಂಬ ಹಚ್ಕೊಂಡಿದ್ದಾನೆ. ಈ ವಿಷಯ ಗೊತ್ತಾಗಿದೆ ಅಂದರೆ ಅವನು ತುಂಬ ಹರ್ಟ್ ಆಗಿರ್ತಾನೆ. ಅವನ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಲ್ವಾ ನಿನಗೆ? ಈಗ ಗೌತಮ್ ಬೇಜಾರಾದರೆ ನನಗೂ ಬೇಜಾರಾಗತ್ತಲ್ವಾ? ನೀನೇನು ತಪ್ಪು ತಿಳ್ಕೊಬೇಡಮ್ಮ. ಎಷ್ಟೇ ಆದರೂ ನಾನು ತಾಯಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಅಯ್ಯೋ ಇಲ್ಲ ಅತ್ತೆ. ಅಲ್ಲಿಗೆ ಚೆನ್ನಾಗಿ ಟ್ಯಾಪೆ ಹಚ್ಚಿದ್ ನಮ್ಮ ಸಿಸ್ಟರ್. ಭೂಮಿಕಾ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋ ವ್ಯವಸ್ಥೆ ಮಾಡ್ಬೇಕು, ನಾನು ಮಾಡ್ತೀನಿ. ನಾನು ಆಗಲೇ ಅಪರ್ಣ ಅವ್ರ ಅಮ್ಮ ಕಾಲ್ ಮಾಡಿಬಿಟ್ಟು ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಗುಡ್. ನೀವು ಅಪರ್ಣನ ಕರ್ಕೊಂಡು ಮನೆಗೆ ಹೊರಟ್ಬಿಡಿ. ಇಲ್ಲ ಗೌತಮ್, ನಾನೆಲ್ಲೂ ಹೋಗಲ್ಲ. ಆನಂದ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಯಾಕೆ ಹಠ ಮಾಡ್ತೀಯ ಡಾರ್ಲಿಂಗ್? ಇಲ್ಲಿದ್ದು ಏನು ಮಾಡ್ತೀಯಾ? ನಾಳೆ ಬೆಳಗ್ಗೆ ಬಾ, ಇವ್ರ ಜೊತೆ ಹೋಗೀಗ. ಇಲ್ಲ ಗೌತಮ್, ನಾನು ಇಲ್ಲೇ ಇರ್ತೀನಿ. ಆನಂದ ಬಿಟ್ಟು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ. ಅಪರ್ಣ ಅವರೇ, ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಮನೆಗೆ ಬನ್ನಿ. ಇಲ್ಲಿ ಗೌತಮ್ ಅವ್ರು ಇದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ನೀವು ಬನ್ನಿ. ನೋಡಿ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಾವಿದ್ದೀವಲ್ಲ, ನಾವು ನೋಡ್ಕೋತೀವಿ. ನೀವು ಬನ್ನಿ. ಥ್ಯಾಂಕ್ಸ್ ಭೂಮಿಕಾ, ಈ ನಮಗೋಸ್ಕರ ನೀವಿಬ್ರು ಇಷ್ಟೆಲ್ಲ ಮಾಡ್ತಿದ್ದೀರ. ಏನಿದೆ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ನಮ್ಮ ಮಧ್ಯೆ ಇದ್ರ ಅಗತ್ಯ ಇದೆಯಾ? ನೀವು ಮತ್ತೆ ಆನಂದ್ ಅವರು ನಮಗೋಸ್ಕರ ಎಷ್ಟೆಲ್ಲ ಮಾಡಿಲ್ಲ. ಇನ್ಫ್ಯಾಕ್ಟ್ ಮನೆಯವ್ರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ್ದೀರ.
ಇಂಥ ಸಿಚುವೇಶನ್ಗೆ ನಿಮ್ಮ ಜೊತೆ ನಿಲ್ಲೋದು ನಮ್ಮ ಜವಾಬ್ದಾರಿ. ನಾವು ಅದನ್ನು ಮಾಡ್ತಿದ್ದೀವಿ ಅಷ್ಟೇ. ಸಂಬಂಧದಲ್ಲಿ ಇಷ್ಟು ಮಾಡ್ತಾ ಇದ್ರೆ ಹೇಗೆ? ನೋಡಿ ಪ್ಲೀಸ್, ನೀವು ನನ್ನ ಜೊತೆ ಬನ್ನಿ. ಗೌತಮ್ ಅವ್ರು ಇದ್ದಾರಲ್ಲ, ಬನ್ನಿ. ಗೌತಮ್, ಆನಂದ್ ಹಾ ನೋಡು. ಏನೇ ಒಬ್ರು ಕಾಲ್ ಮಾಡಿ. ಹಾ ಬೇಬಿ, ಇವತ್ತಂತೂ ನಾನು ಫುಲ್ಲು ಖುಷಿಯಾಗಿದ್ದೀನಿ. ನಿನಗೆ ನಾನೇ ಡ್ರಿಂಕ್ ಹಾಕ್ತೀನಿ. ಏನಿದು ನಮ್ಮ ಹೀರೋ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ, ಈ ಖುಷಿಗೆ ಏನು ಕಾರಣ ಅಂತ ತಿಳ್ಕೊಬೋದಾ? ಬೈ ಚಾನ್ಸ್ ಏನಾದರೂ ನಿಮ್ಮ ಹೆಂಡತಿಗೆ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾಯ್ತಾ? ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡ್ರಾ ಹೇಗೆ? ಅವಳು ಗ್ರೀನ್ ಸಿಗ್ನಲ್ ಕೊಟ್ಲಾ? ಆಗಲ್ಲ ಅಲ್ಲ ಬೇಬಿ, ನೀನು ಅಲ್ಲಿವರೆಗೂ ಹೋಗ್ಬಿಡ್ಬೇಡ. ಇದು ಬೇರೆನೇ ವಿಷಯ. ಮತ್ತೇನು ಅಷ್ಟೊಂದು ಖುಷಿ ಆಗೋವಂಥದ್ದು? ಏನು ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಬೇಬಿ, ಇದೊಂಥರ ಹೇಳೋಕ್ಕಾಗದೇ ಇರೋಂಥ ಖುಷಿ, ಒಳಗಡೆನೇ ಎಂಜಾಯ್ ಮಾಡುವಂಥ ಖುಷಿ. ಅದೇ ಏನು ಅಂತ ನನ್ನ ಹತ್ರನೂ ಹೇಳಲ್ವಾ? ಸಾರಿ ಬೇಬಿ, ಹೇಳ್ತಿದ್ದೆ ಬಟ್ ಕೆಲವೊಂದನ್ನೆಲ್ಲ ಹೇಳೋಕ್ಕಾಗಲ್ಲ ಬೇಬಿ. ಈ ಕಾಸ ಖುಷಿ ಅಂತಾರಲ್ಲ ಹಾಗೆ, ಅರ್ಥ ಆಗಲಿಲ್ವಾ? ಫಾರ್ ಎಕ್ಸಾಂಪಲ್, ನಮ್ಮ ಇಡೀ ಲೈಫಲ್ಲಿ ಒಂದಷ್ಟು ಜನ ಇರ್ತಾರೆ, ಎಲ್ಲರೂ ಲೈಫಲ್ಲಿ ಒಂದಷ್ಟು ಜನ ಇರ್ತಾರೆ. ಬೆನ್ನ ಹಿಂದೆನೇ ಮಾತಾಡೋರು, ಟಾರ್ಚರ್ ಕೊಡೋರು, ಇರಿಟೇಟ್ ಮಾಡೋರು, ನಮಗೆ ಅವ್ರಿಗೇನಾದ್ರೂ ಮಾಡಿಬಿಡ್ಬೇಕಲ್ಲ ಅನ್ನೋಷ್ಟು ಇರಿಟೇಟ್ ಮಾಡೋವಂಥ ಕೆಲವು ಜನಗಳು ಇರ್ತಾರೆ. ಒಂದು ರೈಟ್ ಟೈಮ್ ಅಂತ ಬಂದಾಗ ಅವ್ರಿಗೇನಾದ್ರೂ ಆಗುತ್ತೆ ನೋಡು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಗ ನಮ್ಗನ್ಸುತ್ತೆ ಅವ್ರಿಗೆ ಹೀಗೆ ಆಗಬೇಕಿತ್ತು, ಸರಿಯಾಗಾಯ್ತು ಅವ್ರಿಗೆ ಅಂತ ಮನಸ್ಸು ಒಳ್ಳೊಳಗಡೆ ವಿಜಿಲ್ ಹೊಡೆಯುತ್ತೆ ಬೇಬಿ. ಆಗಬೇಕು ಇಂಥವ್ರಿಗೆ, ಹೀಗೆ ಆಗಬೇಕಿತ್ತು ಅಂತ ಅನ್ಸುತ್ತೆ ನನಗೆ. ಆ ಥರದ್ದೊಂದು ಖುಷಿ ನನಗೆ ಇವತ್ತಾಗ್ತಿದೆ. ಅದನ್ನು ಒಳಗಡೆ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಯಾರವರು? ನಿಮ್ಗೆ ಅಷ್ಟೊಂದು ಆಗದೆ ಇರೋರು, ನಿಮಗೆ ತೊಂದರೆ ಕೊಡೋರು? ಬೇಡ ಬಿಡಬೇಕು, ಅದೆಲ್ಲ ಈಗ ಯಾಕೆ ಬಿಟ್ಟ. ನೀವು ಯಾವಾಗಲೂ ಹೀಗೆ ಅಪ್ಪ, ಏನೋ ಒಂದು ಹೇಳ್ತೀರಾ, ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರಾ. ಹೇಗಾಗುತ್ತೆ ಗೊತ್ತಾ? ಮೈಯೆಲ್ಲ ಪರ್ಚ್ಕೊಂಡಂಗೆ ಆಗುತ್ತೆ. ಅಯ್ಯೋ ಬೇಬಿ, ಅಂಥ ಕೆಲಸ ಮಾಡ್ಕೊಂಬಿಟ್ಟಿ. ಆಮೇಲೆ ಈ ಸಾಫ್ಟ್ ಸ್ಕಿನ್ ಮೇಲೆ ಸ್ಕ್ರಾಚಸ್ ಆಗುತ್ತೆ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಜೋಕ್ ಮಾಡಿದ್ ಸಾಕು, ಅದೇನು ಅಂತ ಹೇಳಿ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ತಡ್ಕೊಳ್ಳೋದಿಕ್ಕಾಗ್ತಿಲ್ಲ. ಅಯ್ಯೋ, ನೀನು ಯಾಕೆ ಹಿಂಗೆ ಚೂಯಿಂಗಮ್ ಥರ ಆಡ್ತಿದ್ಯಾ? ಇಂಥ ತಂಪೊತ್ತಲ್ಲಿ, ಇಂಥ ಒಳ್ಳೆ ಸಿಚುವೇಶನಲ್ಲಿ ನಮ್ಮ ಬುಡಕ್ಕೆ ಬೆಂಕಿ ಇಟ್ಟವ್ರ ಬಗ್ಗೆ ಮಾತಾಡಬೇಕಾ? ಬೇಡ ಬೇಡ, ಅವ್ರನ್ನೆಲ್ಲ ಸೈಡಿಗೆ ಬಿಸಾಕು. ಲೈಫ್ನ ಎಂಜಾಯ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್. ಕಮ್, ಲೆಟ್ಸ್ ಚಿಲ್. That's like a good girl. ಇದು ನೀನು, ಇದು ನಾನು. ಇದು ನಾನು ಆ್ಯಂಡ್ ಇದು ನೀನು. ಏನಮ್ಮ ಇದೆಲ್ಲ? ಈಗ ಆನಂದ್ ಹೇಗಿದ್ದಾನೆ? ಹುಷಾರಾಗಿದ್ದಾನ? ಅಜ್ಜಿ, ಆನಂದ್ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. 24 ಗಂಟೆ ಅಬ್ಸರ್ವೇಷನಲ್ಲಿ ಇಡಬೇಕಂತೆ. ಅದಾದಮೇಲೆ ಏನಾದರೂ ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಅಯ್ಯೋ ಶಿವನೇ. ಪ್ಲೀಸ್ ಅಪರ್ಣ ಅವರೇ, ಅಳ್ಬೇಡಿ. ನೀವೀಗಾಗಲೇ ಇಷ್ಟೊಂದು ವೀಕ್ ಆಗಿದ್ದೀರಾ. ನೀವು ಹೀಗೆ ಅಳ್ತಾ ಇದ್ರೆ ನಿಮ್ಮ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಮ್ಮ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಆನಂದ ಆದಷ್ಟು ಬೇಗ ಹುಷಾರಾಗ್ತಾನೆ. ನಮ್ ಗೌತಮ್ ಇದಾನಲ್ಲ, ಆನಂದಗೆ ಏನಾಗಕ್ಕೂ ಬಿಡಲ್ಲ. ಹುಷಾರ್ ಮಾಡೇ ಕರ್ಕೊಂಡ್ಬರ್ತಾನೆ. ಈ ಗಾಡಿ ಓಡಿಸೋರ್ಗೆ ಅದೇನು ಅವಸರನೋ ಏನೋ, ಎಲ್ಲಿ ಯಾವ ರೀತಿ ಗಾಡಿ ಓಡಿಸ್ಬೇಕನ್ನೋ ಪರಿಜ್ಞಾನ ಬೇಡವಾ ಅವ್ರಿಗೆ? ಒಂದು ಕ್ಷಣದಲ್ಲೇ ಏನಾಗೋಯ್ತು, ಯಾರ್ದೋ ತಪ್ಪಿಗೆ ಯಾರೋ ನೋವು ಅನುಭವಿಸ್ಬೇಕು. ಸದ್ಯ ಜೀವಕ್ಕೇನೋ ಅಪಾಯ ಆಗಿಲ್ವಲ್ಲ, ಅದೇ ಒಂದು ದೊಡ್ಡ ಸಮಾಧಾನ. ದೇವ್ರು ದೊಡ್ಡವನು, ಇಷ್ಟಕ್ಕೆ ಮುಗ್ದಿದೆ ಅಲ್ಲ, ಹಾಗಂತ ನಾವು ಸಮಾಧಾನ ಮಾಡ್ಕೋಬೇಕು. ಒಟ್ನಲ್ಲಿ ನಮ್ಮ ಆಪ್ತ ಮಿತ್ರ ಬೇಗ ಹುಷಾರಾಗಿ ಬಂದ್ರೆ ಸಾಕಪ್ಪ.
ನಾನು ದೇವ್ರ ಹತ್ರ ಅದನ್ನೇ ಬೇಡ್ಕೊಳ್ಳೋದು. ನೋಡಮ್ಮ, ಹಿರೇಳಾಗಿ ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನೀನು ಧೈರ್ಯ ಕಳ್ಕೋಬೇಡ. ಕಷ್ಟಕ್ಕೆ ಹೆದರಿ ಮಂಡಿ ಊರ್ಬೇಡ. ಜೀವನ ಅಂದಮೇಲೆ ಇದೆಲ್ಲ ಬಂದು ಹೋಗ್ತಾ ಇರುತ್ತೆ. ಜೀವನ ಅನ್ನೋದೇ ಹೀಗೆ. ನೋಡು, ಏನೇ ಬಂದರೂ ಜೀವನದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಕಂಗಾಲಾಗಬಾರ್ದು. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಇಂಥ ಕಷ್ಟಗಳನ್ನ ಸಾಕಷ್ಟು ನೋಡಿದ್ದೀನಿ, ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಆದರೆ ನಾನು ಎಲ್ಲೂ ಕೂಡ ಈ ಕಷ್ಟಕ್ಕೆ ಕಂಗಾಲಾಗಲಿಲ್ಲ. ಹಾಂ, ಕಷ್ಟ ಬಂದಾಗ ಕಲ್ಲು ಬಂಡೆ ಥರ ಗಟ್ಟಿಯಾಗಿರಬೇಕು. ಆಗ ಕಷ್ಟನೇ ನೀರಾಗಿ ಹರಿದು ಹೋಗುತ್ತೆ. ಇಲ್ಲ ಅಂದರೆ ಕಷ್ಟನೇ ನಮ್ಮನ್ನು ನುಂಗಾಕ್ಬಿಡುತ್ತೆ. ನಮ್ಮ ಇಚ್ಛಾಶಕ್ತಿ ಮುಂದೆ ಎಲ್ಲ ಕಷ್ಟನೂ ಚಿಕ್ಕದೆ. ಆದರೆ ನಾವು ಧೈರ್ಯವಾಗಿರಬೇಕು. ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರಬೇಕಲ್ವಾ? ಎಲ್ಲ ಒಳ್ಳೇದಾಗತ್ತೆ ಅಂತ ನಂಬಿಕೆಯಲ್ಲಿ ನಾವು ಹಾಗೇ ಮುಂದೋಗ್ತಾ ಇರಬೇಕು. ಇಷ್ಟೇ ಅಲ್ವಾ ನಮ್ಮ ಕೈಲಿ ಮಾಡೋಕ್ಕಾಗೋದು. ಉಳಿದಿದ್ದನ್ನೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ಅವನಿರೋದೇ ಅದಕ್ಕೆ, ನಮ್ಮೆಲ್ಲರ ಭಾರನೂ ಹೊತ್ಕೊಳ್ಳೋದಕ್ಕೆ. ಅದಕ್ಕೆ ನಾವೆಲ್ಲ ಭಾರನ ಅವನ ಮೇಲೆ ಹೇರಿ ನಾವು ಧೈರ್ಯದಿಂದ ಸಮಾಧಾನದಿಂದ ಜೀವನ ನಡೆಸಬೇಕು. ಎಲ್ಲ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಸರಿನಾ?